ಆಕಿ ಭಾಗೀರಥಿ ಅನ್ನಕ್ಕೆ ನಿಮ್ ನಿಡೋಣಿ ಹೆಣ್ಮಗಳ. ಮತ್ತ ಕಲ್ಲನಕೇರಿ ಮಲ್ಲನಗೌಡ ಕೆರೆ ಒಂದು ಕಟ್ಸಿದ. ಕೆರೆ ಕಟ್ಸಿದರೆ ಚರಿಮುಕ್ಕ ನೀರಿಲ್ಲ. ಕೇಳಿಸಿ ನೋಡ್ಯಾರ ದೇವ್ರಿಲ್ಲ ದಿಂಡ್ರಿಲ್ಲ ದೇವ್ರಿಲ್ಲ ಬೋತಿಲ್ಲ. ಹಂಗನ ಅದ ಅವ್ಗಿ ಸರಿ ಬಡ್ಕ ದುಡಿಯೋದಿಲ್ಲ ದುಃಖ ಪಡೋದಿಲ್ಲ ಸುಖ ಪಡೋದಿಲ್ಲ ಪದಿ ಮನಿಗೆ ಹೆಂಗ ಅಪ್ಪಿದ್ದ ಹಂಗ ಮಗ ಹೊಟ್ಟಿದೆ. ಹೆಂಗ ಅವ್ರಿದ್ರು ಹಂಗ ನಾವು ಹುಟ್ಟಿದ್ವಿ. ನಾವಿಬ್ರು ಬಂದ್ವಿ ಅಕ್ಕ ತಂಗಿಯರು. ನಾ ಸಣ್ಣಕಿ ಆಕಿ ದೊಡ್ಡಕಿ. ನಾವಿಬ್ರಿಗಿಂತ ದೊಡ್ಡ ನಮ್ಮ ಅನ್ನ ಬರೋಬ್ಬರಿ ಅನ್ನಕ್ಕರ್ನ ಭಾವನ್ ಮಾಡಿದ. ಅಂದ್ರೆ ಅವ್ವಿ ನಮ್ಗೆ ಸುಖ ಕುಡಿಯಲ್ಲ. ಅವ್ರದೆಲ್ಲ ಸಂಭಾಳಿಸ್ಕೊ ಸಂಸಾರ ಹಿಡಿದ ನೌಕರಿ ಮಾಡ್ಕೊತ ಹೊಟ್ಟೆ ಬೇಕಿನ ಅವ್ರ ಸತ್ರು. ಆಯ್ದ ಇವ್ರು ಹೆಂಗಾರ್ಲಿ ಬಾಬಾಗ ಅವ್ರ ಗಣಿತ ತಜ್ಞೆ. 10 ಊರ್ ಮಂದಿ ಎಲ್ಲ ಅವ್ರ ಕಡೆ ಹುಡ್ಕತ್ ಬರೋರು. ನನ್ ರೂಪ ನೋಡ್ರು ನಾ ಹೆಂಗ್ ಪರತಂದಾಗ ಹೆಂಗಿದ್ದದೆ ವಿಚಾರ ಮಾಡೋದು. ನಾ ಹೋದ್ನಿ ಹಂಗ ಇಲ್ಲಿ ನಾವ್ ಹೆಡ್ ಮಾಸ್ತರ್ನಿ ತ್ರಾಸ್ ಕೊಡ್ಕತಾರ. ಭಾಳ ಕಲ್ಸನ್ಕ್ಯಾಗ ನಾ ಮುಂದೆ ಹೊಂಟ್ನು ಕೂತ್ ಮಾತಾಡೋಣ ಬರ್ರಿ. ನನ್ ಸೀರಿದ ನಿನ್ ಸೀರದ ಇಂಥದ್ ನಂಗೆ ಅವ್ರಸಲ್ರಿ. ಕಲ್ಸೋದ್ರ ನನ್ಗೆ ಭಾಳ ಒಂದು ಆಸಕ್ತಿಲೇ ಕಲಿಸ್ತೀನಿ. ನಾ ಪಗಾರ ಕಟ್ಸಿಂದ ಕಲ್ಸಲಾಗ್ತೀನಿ. ಮತ್ತೆ ಸಾಯವ್ರು ಬಂದ್ರು ಇದೆಲ್ಲ ಏನ್ರಿ ಮನ್ಯಾಗ ಬಿ ನನ್ನ ಹುಡುಗರು ಇವು ಅಂತವ್ರು ಪಾವನೇರು ಅಮ್ಮಕ ತಮಕ ಎಲ್ಲ ಬರ್ಗ ಒಂದಲ್ಲ. ಶಾಲ್ಯಾಗ ಬಿ ನಾನು ಶಿಷ್ಯರ. ಮತ್ತ ನಾ ಪಗಾರ ಕಟ್ಸಿನ ನೌಕರಿ ಮಾಡ್ಲಾ. ನನ್ನ ಹುಡುಗರ್ನ ಶನೆ ಮಾಡ್ತೇನೆ. ಸಾಹೇಬ್ರಿಗೆ ಹೇಳ್ರ ಸಾಹೇಬ್ರ ನನ್ನ ಮಾತು ಯಾನ್ ಒಂದ್ ಮೀರ್ಲಾಗ್ತಾರ. ಯಾವ ಬರ್ತಾ ನೋಡ್ರಿ ಅವನ್ನ ಹೇಳ್ದಂಗ ಕೇಳ್ಬೇಕು. ಯಾಕಂದ್ರೆ ಅಷ್ಟು ದುಡಿತೀನಿ ಅದಿನ. ಆಯ್ತು ಈಗ ಬಾಬಾ ಏನ್ ಮಾಡಿದ ನಮ್ಮ ಅನ್ನ ಬಿ ತ್ರಾಸ ಕಟ್ಸಿ ಅಪ್ಪನ ಹಂಗ ನಮ್ಮ ಅನ್ನ ಬಿ ಹೊಂಟ. ಕುಡಿಯೋದ ಮಾಡೋದ ತ್ರಾಸ ಕೊಡೋದ ದುಡಿಯೋದಿಲ್ಲ. ಮನೆ ತುಂಬೆಲ್ಲ ಮಕ್ಕಳ ತೆಗ್ದಿಟ್ಟ. 6 ಮಕ್ಕಳ ಕಂಡ ಹೆಂಡತಿ ನಮ್ಮ ಅವ್ವ ನಮ್ಮ ಅಪ್ಪ ನಾನು ಬಂದ ಪಗಾರ ಮ್ಯಾಗ. ಹಿಂಗಾಗಿ ತ್ರಾಸ ಆಕತನ ಸತ್ರ ನಮ್ಮ ಅವ್ವ ಅಪ್ಪ. ಹಂಗಿನ್ ನಂದು ಏನೈತಿ ಮನ್ಯಾಗ ಇವ್ರ ಸಂಗಟ್ ಲಡಾಯಿ ಕೊಟ್ಟ ಇವ್ರ ಜೋಪಾನ ಮಾಡೋದು ನನ್ಗೇನ್ ಕಾರಣ ಐತಿ ಅಂತ ಹೇಳಿ ನಾ ಏನ್ ಮಾಡಿನ್ರಿ ಎಲಿ ಮರಿಗೆ ಒಂದು ಹೂ ಇರ್ತಿತ್ತು ಯಾರಿಗೆ ಕಾಣಿಸ್ತದೆ ಅದು. ಹಂಗ ನಾ ಅರಣ್ಯದಾಗ ಸೇರಿನ ಶಾಂತಿ ನಗರದಾಗ. ನೌಕರಿ ಇರಬೇಕಾ ನೌಕರಿಯಿಂದ ಹೊಟ್ಟೆ ತುಂಬತೈತಿ. ಅದು ಎಲ್ಲಿ ಹೋಗ್ಲಿ ಅಂತ ಅದಾನ ಹೋದ್ನ ಅಲ್ಲಿ ಸಾಲಿಲ್ಲ. ಆ ಮಂದೆಲ್ಲ ಒಂದು ವಿನಂತಿ ಮಾಡ್ಕೊಂಡು ಪಂಚಾಯತಿಗೆ ಹೇಳ್ಕೊಂಡ ನಮ್ಗೊಂದು ಅಂದ್ರ ಕೊಡ್ರಿ ನಮ್ಗೊಂದು ಸಾಲಿ ತೆಗೆದು ಕೊಡ್ರಿ ಅಂದ್ರೆ ಅಡವಿ ವಸ್ತಿ ಮಂದಿ ಅಲ್ಲಿ ನಾವು ಹೋಗ್ತೇನಂತೆ ಸ್ವತಃ ಬರ್ದು ಕೊಟ್ಟಿನಿ. ಯಾಕಂದ್ರೆ ಇಲ್ಲಿ ಹೆಡ್ ಮಾಸ್ತರ್ ಬಿ ನಂಗೆ ತ್ರಾಸ ಕೊಡಕಿ ಚಲೋ ಕಲ್ಸ್ಕೊತಾನ ಮಂದೆಲ್ಲ ನನ್ಗೆ ಹೋಗನವ್ರ ಆಕಿ ತ್ರಾಸ ಕೊಡಕಿ. ಮನ್ಯಾಗ ಬಂದ್ವಿ ಆನೆ ತ್ರಾಸ ಕೊಡವ. ಆನೆ ಬಿ ಕೂತ್ ಕುಡಿಯೋದ ಮಲ್ಕೊಳ್ಳೋದ ಉಣೋದ ತಿನ್ನೋದ ಎಲ್ಲ ಅವ್ರಿಗೆ ಏನ್ ಕಂಡು ಬಿಡ್ಬಾರ್ದು. ಹಿಂಗ ಅನುಕೂಲ ಇನ್ನು ಯಾನ್ ಇಲ್ಲಿ ಊರಾಗ ನಿಂತ ಫೈದೆ ಐತಿ. ಅಲ್ಲಿ ಹೋದ್ರ ಕೊಂಡಕ್ ಜಾಗ ಇಲ್ಲ ಹುಡುಗರು ಇಲ್ಲ. 10-20 ಹರ್ದಾರಿ ಮ್ಯಾಗ ಬಾಂಡ್ರಿ ಮ್ಯಾಗ ರೀ ಈ ಕಡೆ ಲಟ್ಟಿ ಈ ಕಡೆ ಶಿರ್ದಾಡ ಈ ಕಡೆ ಗೊಸರಾಡ ನಡುಕ್ ನಮ್ದ ಬಾಂಡ್ರಿ ಮ್ಯಾಗ ನಮ್ ತೋಟ ಶಾಂತಿನಗರ ತೋಟ. ಅಲ್ಲಿ ನೌಕರಿ ಮಾಡ್ಕತ್ನ. ಅಂದ್ರೆ ಇನ್ನು ಕುಂಡದಲ್ಲಿ ಕಲ್ಸೋದಲ್ಲಿ ಹೊಸ ಸಾಲ್ರಿ ಗಿಡದ ಬಡ್ಡ್ಯಾಗ ಕೂತ್ ಕಲ್ಸ್ಕತ್ತೀವಿ. ಮನೆ ಗಿಡದ ಬಡ್ಡ್ಯಾಗ ಹೊಲ ಖಾಲಿ ಇತ್ತು. ಡಿಸೆಂಬರ್ದಾಗ ಹೋಗಿನ ಅಲ್ಲಿ ನೌಕರಿಕ. ಮುಂದೆ ಬಿತ್ತನಾದ ಹೊಲ್ದಾಗ ಇರ್ಬೇಕು ಬರ್ಬಿಡ್ತಾರ ನಮ್ನ. 5-6 ಮಂದಿನೆಲ್ಲ ಕೂರ್ಸ್ಕೊಂಡ ಚಟ್ಪಟ್ಟಿ ಮಂದಿನ ನಮ್ ಕೊಂಡಕ್ಕೊಂದ್ ನೆಲ ಕೊಡ್ರಿ ಕೊಟ್ರ. 72 ಸಾಲದಾಗ ದುಷ್ಕಾಲ ಬಿತ್ತು. ಎತ್ಗೋ ಇಲ್ಲ ತಲಿ ಮ್ಯಾಗ ಹಂತ ಓದಿವ್ರಿ ಊರಾಗ ಕರಿ ಹಂತ ತುಂಬೋದ್ ಹಂತ. ಹುಡುಗರ ಕೈಯಾಗ ಈ ಕಡೆ ಒಂದ್ ಇದು ಕೊಡೋದ ಈ ಕೈಯಾಗ ಒಂದ್ ಕೊಡೋದ ನಡಿಗಿ. ಮತ್ತ ನನ್ ಕೆಲ್ಸ ಮಾಡಿಕೋಬೇಕು ಚೆನ್ನ ಮಗ ನನ್ ಕೈಯಾಗಿದ್ದಳ್ರಿ. ಆಕಿ ಹೊಟ್ಟಿಗೆ ಹಾಕಿ ಆಕಿ ದುಡ್ಸ್ಕೊಳಿಕಿ ಬುಟ್ಟ್ಯಾಗ ತಗೊಂಡ್ ಹೋಗೋದು. ಸಾಲಿ ಕಟ್ಟಿ ಶ್ರಮದಾನದಿಂದ ಎಂತದ್ರ ಒಂದ್ ಮನೆ ರೀ ಕುಂಡಕ್ ನೆಳ ಅಂದ ಅಂತೆಲ್ಲ ಓದ್ ಹೋಗಿದೀವಿ. ಹಿಂಗಾಗಿ ಅಲ್ಲಿ ನೌಕರಿ ಮಾಡೋದಾಗ ಏನ್ ಮಾಡ್ಬೇಕು ಎಂತನ ಮಾಡ್ಕೊ. ನಾವು ಊರ್ತನ ಒಯ್ನಿ ಕೇಳತ್ತೀವಿ ಶಾಸ್ತ್ರ ಓದ್ಕತ್ತೀವಿ. ಅವ್ರ ಅಲ್ಲಿಬ್ರು ಏನ್ ಮಾಡ್ತಾರ ನನ್ಗೆ ಯಾರು ಹೊಂದಾಣಿಕೆ ಆಗ್ತಿದ್ದೆ ಆಕಿನ ದಾಸ್ಕೊಯ್ತು. ನಾ ಹೆಣ್ಮಗಳನ್ನ ನಾ ಊರ್ತೇನೋ ನೀ ಕೇಳು ಹ್ಞೂ ಅಂತಂದ್ರ ಬಾಕಿದವ್ರು ಡಗ್ಡಿ ನೋಡ್ಕತ್ರು. ಏನ್ ಮಾಡ್ತಾರ ಇವ್ರಿಬ್ರು ಏನ್ ಮಾಡ್ತಾರ ಇವ್ರಿಬ್ರು ಒಬ್ಬೊಬ್ರು ಬರ್ಕ್ ಚಾಲು ಮಾಡ್ರು ನೋಡ್ಕತ್ ಬರೋದ ಹಾಕೊಂಡದ ಪುರಾಣ ಸ್ವರೂಪ ಹೊತ್ತು ಆಯ್ತು ಧರ್ಮ. ಅಲ್ಲಿ ಹೆಬ್ಬಟ್ಟಿನ ಮಂದಿರಿ ಪುರಾಣ ಶುರು ಆಯ್ತ್ರಿ. ಅಲ್ಲಿ ಅಂದ್ರೆ ಅಡ್ಯಾಟ್ನಿ ಬತ್ತಂದ್ರೆ ಈ ನಮ್ ಬಾಬಾ ಎಣ್ಣೆದ ನೋಡ್ರಿ
ಇವ್ರ ಕಡೆ ಹೋದ್ವಿ ನಾವು ಸಾಲಿ ಕಟ್ಕೋಕ. ನಿಮ್ಗ್ ನಕಾಶೆ ಹಾಕಿ ಕೊಡ್ತೇನಲ್ಲ ಹಂಗ ನಕಾಶೆ ಹಾಕಿ ಕೊಡ್ತೀರಿ ಇವ್ರ ಗಣಿತ ಚಲೋ ಇತ್ತು, ನನಗೂ ಗಣಿತ ಚಲೋ ಇತ್ತು. ಇವ್ರದೆಲ್ಲ ವಿದ್ಯೆ ನಂಗೆ ಕೊಟ್ರು ಇವ್ರ ಬಾಬಾಗಳು. ನನಗೆ ಯಾವ್ದೋ ಮುಚ್ಚಿಟ್ಕೊಲಿಲ್ಲ, ಎಲ್ಲಾ ವಿದ್ಯೆ ಕೊಟ್ರು. ಮತ್ತ ಗಣಿತ ಹಾಕೊಂಡಾಗ ನೀ ಯಾರ ಆಟ ಕೇಳ್ಕತ್ರ ನಾ ಭೀಮಗೌಡ ಪಾಟೀಲ್ ಮಗಳ್ರಿ ಅಂತ ಹೇಳ. ನನ್ ಎಷ್ಟಿರ್ತಾರ ನೋಡಿ ಹೋಗಿರ ಅವ್ರಿಗೂ ಒಂದು ಈ ತಪಸ್ಸರಿ ಎಳೆನೆ ಬತ್ರಿ. ಗುಡ್ಡ ಸೇರದ ಸಾಲ ಮಾಡ್ಕೊಂಡ್ರು, ಆ ಸಾಲ ಕರಿಬೇಕಾದ್ರ ಸಾವ್ಕಾರ ಹೊಲ ಮಾಡ್ಕೊಂಡ ಕೆಲ್ಸ ಮಾಡ್ಕತ್ತಾರ. ಹಿಂಗ್ ಗುಡ್ಡ ಸೇರಿದಾಗ ನನ್ ನೋಡ್ರಿ ಹಿಂಗ ನೀ ಯಾರ, ನಾ ಭೀಮಗೌಡ ಪಾಟೀಲ್ ಮಗಳ್ರಿ, ತಾವನಾರ್ ಭೀಮಗೌಡ ಟೋಪನ್ ಹೆಸರು ತಮ್ಮನವ್ರ ಅಂತಾರ, ಬರೀ ಹೆಸರು ಪಾಟೀಲ್ ಐತಿ ಅಂದ. ಹಂಗ ನೀ ನೌಕರಿ ಮಾಡಿದ್ರಿ ನೀವೆಲ್ಲ ಇಲ್ಲಿ ಬಂದ್ರಿ ಹಂಗ ಹಿಂಗ ಎಲ್ಲ ಕೇಳ್ದ. ಮತ್ ಅವಾಗ ಏನ್ ಅನಿಸ್ತು, ಇಂತ ಬದಕ ಇಂತ ಅಜ್ಞಾತವಾಸದಾಗ ಅಜ್ಞಾನ ಮಂದಿ ಕೈಯಾಗ ಸಿಕ್ತು, ಇದ್ರ ಶೀಲ್ ನಾಶ ಆದೋತ್. ಯಾರು ವಿಚಾರ ಮಾಡ್ಯಾರ ಹೇಳಿ ಹೊರಗಿನವ್ರ? ಶೀಲ್ ನಾಶ ಆದೋತ್ ಅಂದ ದಿನ ಏನ್ ಮಾಡ್ಕತಾರಿ, ಪುರಾಣಕ ಭಜನ್ಕ ಬರ್ಕಲ್ ಮಾಡ್ರಿ. ಹಂಗ ಮಾಡ್ತಾ ಪುರಾಣ ಅನ್ನೋದೊಂದು ಬಹಳ ಪರಿಚಯ ಐತೆ, ಊರ್ಕಿಂತ ಹೆಚ್ಚು ಪರಿಚಯ ಆಯ್ತು. ನಾವ್ ಓದಕ್ಕೆ ಹಾಡಿನ ರೂಪದಾಗ ಪುರಾಣ ಇತ್ರಿ. ಓವಿದಾಗ ಮರಾಠಿದಾಗ ಮತ್ ಬಾಬಾ ಹೊಡೆದ ಅರ್ಥ ಹೇಳ್ತಿದ್ರು. ಬಾಬಾ ಅಂದ್ರ ಇವ್ರೆ ಅರ್ಥ ಹೇಳಾರ. ಅದ್ ಪುರಾಣದಾಗ ಧನಿನಂದು ವಾಸವಿತ್ತು. ಅಷ್ಟಕ್ಕೆ ಕುಣ್ಲಿಲ್ಲ ನಾವು. ಮಹಾರಾಷ್ಟ್ರದಾಗ ಆ ಕಡೆ ಲಟ್ ಅನ್ಸನೆ, ಈ ಕಡೆ ಘೋಸರವಾಡ್ ಅನ್ಸನೆ, ಮುಂದ್ ಹೋದ್ರೆ ಹೇರವಾಡ್ ಅನ್ಸನೆ, ಈ ಕಡೆ ಬೋರ್ಗಾಂವ್ ಅನ್ಸನೆ. ದಿನ ಒಂದೊಂದ್ ಊರಿಗೆ ಈ ಕಡೆ ಹೋಗೋಣ ಅಂದ ಬಾಬಾ ಕಂದಿಲಾಗ ಎಣ್ಣೆ ತುಂಬ್ಕೊಳವ, ಮತ್ ನನ್ ಬೆನ್ ಹತ್ತಿ ಬರವ. ನಾ ಬಾಬಾ ಯಾಕಡೆ ಹೋಗ್ತೇವ ನೋಡ್ರಿ, ನಾ ಮುಡ್ಕೆನ ಅಲ್ಲಿ ಮಂದಿ ಇಷ್ಟು ಸಣ್ಣ ಹುಡುಗರು ಹೋಗ್ತಿ ಹೆಂಗಸರು ಗಂಡಸರು ಎಲ್ಲ ಬಂದ. ಹಿಂಗ್ ಪುರಾಣದಾಗ ನಾ ಪರಿಚಯ ಇದ್ನ. ಆ ಪುರಾಣ ಓದ್ತಾ ನಿಮ್ಮಂತಾರ ಒಬ್ರು ಏನ್ ಮಾಡ್ರು, ನಿನ್ ಧನಿ ಏನ್ ಚಂದ ಐತಿವ, ಹೋಗ್ಲಿ ಹಂಗೆ ಐತಿ ನೋಡುವ. ಹಾಡಿನ ಪುರಾಣ ಇತ್ತ, ಅದ್ರ ಹೆಸರ ಉಪದೇಶ ರತ್ನಮಾಲ. ಹೋಗಿ ಬಂದು ಓದದ ಅವ್ರ ಅರ್ಥ ಮಾಡಿ ಹೇಳಿ. ದಿವಿ ಧನಿ ಅವ್ರದ ಬಾಬಾಗೋದ ಭಗವಂತರ ಹೆಂಗ್ ಹೇಳ್ತಾರ ನೋಡ್ರಿ, ಹಂಗ ದಿವಿ ಧನಿ ಅವ್ರದ ಅಷ್ಟು ಜ್ಞಾನಿನ ಇದ್ರು. ಅದೆಲ್ಲ ನೋಡಿ ನಮ್ಮಲ್ಲಿ ಪುರಾಣಕೋರಿ, ನಿಮ್ಮಲ್ಲಿ ಪುರಾಣಕೋರಿ. ಮಹಾರಾಷ್ಟ್ರ ಸಮೀಪ ಒಂದೇನ್ ಲಟ್ಟಿಗೆ ಹೋಗೋದ, ಒಂದೇನ್ ಗೋಸಡ್ಕ್ ಹೋಗೋದ, ಒಂದೇನ್ ಬೋರ್ಗ್ಯಾಂಗ್ ಹೋಗೋದ. ನಾ ಬರ್ತೇನಂತ ಹೇಳಿದ್ರ ಆ ದಿನ ಬಸ್ತ್ಯಾಗ ಮಂದಿ ಈಗ ಇದು ಗೌಂಡ್ ಯಾಕೆ ಇಟ್ಟು ಮಂದಿ ಬರ್ಕರ ಜಗ್ ನೋಡಿ ಬರ್ಗ್ರು. ಈಗ ಸೈದ ನೋಡ್ರಿ ಅವ ಮನುಷ್ಯನ್ ಹತ್ಕೊಟ್ಟ ಸಮಾನ ಹಾಕೊತೀವಿ ಪುರಾಣ ಊರ್ಕ ನನ್ನ ಇಟ್ಟು ಮಂದಿಯಲ್ಲಿ ಕೇಳ್ಕೊಂಡಾರ. ಹಂಗ ಅಂತ ನನ್ ಧನಿ ಪರೀಕ್ಷೆ ಆಯ್ತು. ಧನಿ ಪರೀಕ್ಷೆ ಆದ್ಮ್ಯಾಗ ಪೇಟಿ ಆಯ್ತು. ಅಂದ್ರೆ ಇವೆಲ್ಲ ಯಾನ ಹೇಳದ ಧರ್ಮದ ಪ್ರಭಾವ, ಸುಕೃತ ಪುಣ್ಯ. ಧರ್ಮದಿಂದ ನನ್ಗೆ ಬಹಳ ದೊಡ್ಡ ಪದವಿ ಸಿಕ್ಕಿತು. ಜ್ಞಾನ ವಿಚಾರದ ಅಂತೇಳಿ ಬೆಳಗೂರು ಸ್ವಾಮೀಜಿಯವರು ನಂಗೆ ಪದವಿ ಕೊಟ್ಟು ಪ್ರಶಸ್ತಿ ಮಾಡಿದ. ತೋರ್ಸಲ್ ಪ್ರಶಸ್ತಿ ಪತ್ರ ಐತಿ. ಗಾನ ವಿಚಾರದ ಅಂತ ಪದವಿ ಕೊಡಿದಾರೆ, ಸರ್ಟಿಫಿಕೇಟ್ ಕೊಡಿದಾರು. ಮತ್ತ ಇಂತ ಒಬ್ಬ ಶಿಷ್ಯನ ಕೊಟ್ಟ ನನಗ್ 7 ಜಿಲ್ಲಾ ತಿರ್ಸಾಡ್ಸಿದಾರೆ ಕಾರ್ಯಕ್ರಮ ಕೊಡ್ಕೋತ. ಅದ್ರಿಂದ ಎಲ್ಲ ನನಗೆ ಎಲ್ಲಿ ಕರ್ನಾಟಕದಾಗ ಹೋಗ್ರಿ, ಮಹಾರಾಷ್ಟ್ರದಾಗ ಹೋಗ್ರಿ, ಚಿಕ್ಕರಜಿಗೆ ಹೋಗ್ರಿ, ನಾನು ಎಲ್ಲಾ ಮಂದಿ ಓಡಿಸ್ತಾರೆ. ಆಗಿನ ಕಾಲದಾಗ ನಾ ಧರ್ಮ ಪ್ರಚಾರ ಇರ್ತತಿ ಅಂದ ಇಷ್ಟೆಲ್ಲ ಆಶೀರ್ವಾದ ಮಾಡಿ ಸೇವಟ್ಕ ನಿಮ್ ಕೈಯಾಗ ಬಂದ್ ಸಿಕ್ಕಿಗ. ನೀವ್ ಬೇಕಾರೆ ಅಡ್ಡ ಕರೀರಿ, ಬೇಕಾರೆ ಊಟ ಕರೀರಿ, ಏನ್ ಮಾಡ್ತೀರಿ ಮಾಡ್ರಿ. ಮತ್ ಯಾರ ಹತ್ತಾಕೊಂದ ವಯಸ್ಸ ತಗೋಲಿಲ್ಲ, ಯಾರ ಮನ್ಯಾಗ ಉಪಕಾರ ಮಾಡ್ಕೊಲಿಲ್ಲ. ಬಾಬಾಗಳು ಏನ್ ಕಲ್ಸಿದಾರಲ್ಲ ಪಂಚಾಂಗ ಕಲ್ಸಿದಾರ. ಅವ್ರ ಏನ್ ಕಲಾ ಇದ್ದು ನೋಡ್ರಿ ನಂಗೆಲ್ಲ ಕೊಟ್ಟಿದಾರ ನೋಡ್ರಿ, ಮುಚ್ಚಿಟ್ಕೊಂಡಿಲ್ಲ. ಎಷ್ಟು ಕಲಾ ಐತಿ, 10 ಊರ್ ಮಂದಿ ಇವ್ರನ್ನ ಹುಡ್ಕ್ಯಾಡ್ಕೊತ ಬರ್ತಿತ್ರಿ ನಿನ್ನ. ಮತ್ ನನ್ ಹತ್ತಾಕ ಇವ್ರು ಬಂದು ವಸ್ತಿ ಮಾಡವ್ರ. 2-3 ಖೋಲೆ ಇದ್ದುರಿ ನಂಗ, ಸಾಲಿ ಖೋಲೆ, ಮನಿ ಖೋಲೆ, ದೇವ್ರ ಖೋಲೆ, ಹಿಂಗ ಶಾಂತಿನಗರಕ್ಕ ಅಲ್ಲಿ ಮಲ್ಕೊಳ್ಳೋದ. ಯಾವಾಗ ಹೆದರ್ಕೆ ಆಗ್ತೈತಿ ಯಾವಾಗ ಮೋಟರ್ ಶುರು ಮಾಡ್ತಂತ ಹೋಗೋದ್, ಕೀಲಿ ಹಾಕೋದು. ಹೀಗ್ ಮಾಡಿ ಅವ್ರ ಕಲ್ಸಿರು. ನಂಗ ಅವಾಗ ಏನ್ ತಿಳಿತು, ಈ ಊರಾಗ ಅನ್ನದಾನ ಇಲ್ಲ ನಿಡುನ್ಯಾಗ. ನಾ ಒಬ್ಬಕ್ಕೆ ಸುದ್ದ ಕಬ್ಸ್ಲಿಲ್ಲ ಶ್ರಾವಕರಿಗೆ ಅಕ್ಷಯ ಅಂದ್ರೆ ನಿಮಗೆ ನಾ ಕೊಟ್ಟಿದ್ದೇನೆ ಊಟಕ್ಕೆ. ಹೇಳಿತ್ರಿ ಈಗ ಆಶ್ರಮ ಏನ್ ಮಾಡ್ಕಲ್ಲ ಅದಕ್ಕಾಗೆ ದಾನ ಮಾಡ್ಕ ಈ ಊರು ಯೋಗ್ಯ ಐತಿ. ಮತ್ ಯಾರು ದಾನ ಮಾಡಿಲ್ಲ, ತ್ಯಾಗಿಗಳಿಗೆ ಮಾಡಿದ್ದನ್ನ.
ತ್ಯಾಗಿ ಕೈಯಾಗ ಒಂದ್ ತೂತ್ ಹಾಕಿರಿ ಆಕಾಶದಾಗ ಗಂಟೆ ಹೊಡ್ತೈತಿ. ಈಗ ನಾನು ಯಾವ ತ್ಯಾಗಿಗಳು ಬಿಡ್ರಿ ನೋಡ್ರಿ, ನಾನು ಪರೀಕ್ಷೆ ಮಾಡಿ ಹೇಳ್ತಾರ ನಿಮಗ. ಅಮ್ಮಗೋ ಸಂಗಟ್ ಕುಂತ್ರಿ, ಮಹಾರಾಜ್ಗೋ ಸಂಗಟ್ ಕುಂತ್ರಿ, ನನ್ನ ಚರಿತ್ರೆ ಏನ, ನಂದು ಕಿರಿಯಾಗಳು ಏನ, ನಂದು ಯಾನ ಎಲ್ಲ ಅವ್ರು ಹೇಳ್ತಾರ. ಒಂದ್ ಬಿಟ್ರೆ ಎಲ್ಲ ಸಿಗ್ತೈತನ್ನ, ಸಂಸಾರ ಬಿಡ್ಬೇಕು. ಒಂದ್ ಹಿಡ್ರಿ ಎಲ್ಲಾ ತರ ಹೋಗ್ತೈತಿ. ಸಂಸಾರ ಯಾವ ಮುಂದಾಗಲ್ರಿ, ಯಾವನ ತ್ಯಾಗಿ ಐತಿ ಅವ ಮುಂದಾಗ್ತ. ನಮಸ್ಕಾರ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಮಕ್ಕಳು ಮಾಡ್ತಾರೆ. ನಮೋ ಅರಿಹಂತ, ನಮೋ ಸಿದ್ಧಾನಂ, ನಮೋ ಐರ್ಯಾನಂ, ನಮೋ ಛಾಯಾನಂ, ನಮೋ ಲೋಯೆ ಸೌವಸಾಹೂನಂ. ಇವತ್ತು ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಂತ ಬೋರ್ಗಾಂವ್ದಲ್ಲಿದ್ದೀವಿ. ಇವತ್ತು ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಂತ ಬೆಳಗಾವಿ ಜಿಲ್ಲೆಯ ಬೋರ್ಗಾಂವ್ ಗ್ರಾಮದಲ್ಲಿದ್ದೀವಿ. ಆಧ್ಯಾತ್ಮಿಕ ಕೇಂದ್ರ, ಜೈನರ ಪವಿತ್ರ ಕ್ಷೇತ್ರ, ಅತಿಶಯ ಕ್ಷೇತ್ರ ಆದಂತ ಬೋರ್ಗಾಂವ್ದಲ್ಲಿದ್ದೀವಿ. ಇವತ್ತು ಯಾಕೆ ಬಂದಿದ್ದೀವಿ ಅಂದ್ರೆ, ಇಲ್ಲೊಬ್ರು ಜೈನ ಧರ್ಮದ ಬ್ರಹ್ಮಚಾರಿಣಿಯಾಗಿದ್ದರೆ ಅವರ ಸಂದರ್ಶನವನ್ನ ನಿಮಗೋಸ್ಕರ ನಾನು ಹೊತ್ತು ತಂದಿದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಬೋರ್ಗಾಂವ್ ಗ್ರಾಮದ ಅಕ್ಕಾತಾಯಿ ಪಾಟೀಲ್ ಅಂತ ಹೇಳಿ. ಅವರಿಗೆ ಕೂಡ ಜೈ ಜಿನೇಂದ್ರ ಆಗ್ತಿತ್ತು. ಎಷ್ಟು ಸಾಲಿ ಕಲ್ತಿದ್ರಿ? ನಾ ಸಾಲಿ 7ನೇ ಕಲ್ತಿನ. ಎಷ್ಟ್ರಾಗ ಆಗಿತ್ತು ನಿಮ್ದು ಅವಾಗ? 54ರಾಗ 7ನೇ ಪಾಸ್ ಆದ್ನ. 7ನೇ ಪಾಸ್ ಆದ್ಮ್ಯಾಗ ನಾಗ ನೌಕರಿ ಹತ್ತಕ್ ಮತ್ 3 ವರ್ಷ ತನಕ ಇತ್ತು, ಗ್ಯಾಪ್ ಇತ್ತು. ಅಷ್ಟ್ರಾಗ ನಾ ಹಿಂದಿ ಒಂದ್ 3-4 ಪುಸ್ತಕ ಓದ್ನ, ಪರೀಕ್ಷೆ ಕಟ್ನ. ಅದಾದ ನಂತರ ಟ್ರೈನಿಂಗ್ ಹೋಯ್ದ್ನ, ನೌಕರಿ ಆಯ್ತು ನನಗೆ. 1957ರಾಗ ನಿಮ್ಗ ಸರ್ಕಾರಿ ನೌಕರಿ ಆಯ್ತು. ಅದ್ರ ಮೊದಲಿಗೆ ಎಲ್ಲಿಗೆ ನಿಮ್ಮ ಇದು ಆದ್ರಿ, ಸೇರ್ಪಡೆ ಆದ್ರಿ? ನಸ್ಲಾಪುರಕ್ಕ, ರಾಯಬಾಗ್ ತಾಲೂಕಿನ ನಸ್ಲಾಪುರಕ್ಕ ನನ್ಗ ವರ್ಗ ಆಯ್ತು. ಅಲ್ಲಿ ಒಂದ್ 4 ತಿಂಗಳು ಕೆಲ್ಸ ಮಾಡಿನ. ಅಲ್ಲಿ ಬ್ರೇಕ್ ಬಿಟ್ರು. ಬ್ರೇಕ್ ಬಡ್ದ್ಮ್ಯಾಗ ಮನ್ಯಾಗ ಹೋಯ್ತನ. ಏನ್ ಜೀವನಕ್ಕ ಸಾಲಿ ಚಾಲು ಆಗ್ತೈತಿ, ಅವಾಗ ಮತ್ ನನ್ಗೆಲ್ರು ನೌಕರಿ ಕೊಡ್ತಾರ ಹಿಂಗ ಆಸೆ ಇಟ್ಕೊಂಡ್ ಕೂತೀವಿ. ಆದ್ರ ನಂಗ್ ನೌಕರಿ ಸಿಗ್ಲಿಲ್ಲ. ಟ್ರೈನಿಂಗ್ ಹಾಕಿದ್ರು. ಟ್ರೈನಿಂಗ್ ಹೋಯ್ದ್ನ 2 ವರ್ಷ ಟ್ರೈನಿಂಗ್ ಕಾಲೇಜ್ ಕಲ್ತ್ನ 7ನೇ ಪಾಸ್ ಆದ್ಮ್ಯಾಗ. ಆಮೇಲೆ ರೀ, ಈಗ ನೀವು ಅದ್ರಿಂದ ಬ್ರಹ್ಮಚಾರಿ ಅಂತೇಳಿ ಆಗಿದ್ರಿ. ನಿಮಗಿದು ಈ ಮದುವೆ ಅನ್ನೋದು, ಸಂಸಾರ ಅನ್ನೋದು ಬಂಧನ ಬೇಡ ಅಂತೇಳಿ ಯಾವಾಗ ನಿಮಗ ಅದು ವಿಚಾರ ಮಾಡ್ಲಿಲ್ಲ ನಾ. ಮನೆಯವ್ರು ವಿಚಾರ ಮಾಡ್ಲಿಲ್ಲ, ನಾ ವಿಚಾರ ಮಾಡ್ಲಿಲ್ಲ. ಯಾಕಂದ್ರೆ ದುಡ್ಡು ಸಿಕ್ಕತ್ತಲ್ಲ. ಅಂದ್ರೆ ಸರ್ಕಾರಿ ನೌಕರಿ ಆಯ್ತ ಮೇಲೆ ಸರ್ಕಾರಿ ನೌಕರಿ ಆಯ್ತ. ಮತ್ತ ನಮ್ಮ ಅಪ್ಪ ನಿಶಾಬಾಜಿ ಮನುಷ್ಯ, ನಮ್ ಕಡೆ ಹೊಟ್ಟಿ ನೆತ್ತಿ ವಿಚಾರ ಮಾಡ್ಲತ್ತಿದ್ದ. ಆಯ್ದ ನೌಕರಿಯಿಂದ ನಮ್ಮ ಮನೆ ತನಕ ಎಲ್ಲ ಒಂದು ಸಂರಕ್ಷಣೆ ಸಿಗ್ತು. ಅಂದ್ರೆ ಈಗ ಜೈನ ಧರ್ಮದ ನಿಮ್ಗ ಪ್ರಭಾವ ಯಾರಿಂದ ಬೀರಿತು? ಹೆಂಗೆ? ಅಪ್ಪು ಲಗ್ಮನ್ನ ಚೌಗುಲೆ ಅಂತ ಹೇಳಿ ಧರ್ಮ ಧ್ಯಾನ, ಇವ್ರು ನಮ್ ಗುರುಗಳು. ಇವ್ರ ಹೆಸರ ಅಪ್ಪು ಲಗ್ಮನ್ನ ಚೌಗುಲೆ. ನಮ್ಮೂರವರ. ಈಗ ಹೇಳ್ಬೇಕಂದ್ರೆ ಇವ್ರಂದ ಹರಿಶ್ಚಂದ್ರನ ಅವತಾರ. ಅಷ್ಟು ಶಕ್ತಿವಂತರು, ಅಷ್ಟು ಚರಿತ್ರವಂತರು. ಮತ್ತ ಇಂತ ಒಂದು ಬದುಕ, ಇಂತ ಅಜ್ಞಾತ ಇದ್ರಾಗ ತೋಟದಾಗ ಪಟ್ಟಾಗ ಕೆಲ್ಸ ಮಾಡ್ತೈತಿ. ಎಲ್ಲ ಕುಂಭ ಮಂದಿದಾರು. ಇದ್ರ ಶೀಲ್ ನಾಶ ಆದೋತು. ಅತ್ತ ಶೀಲ್ ಸಂರಕ್ಷಣೆ ಮಾಡ್ಕೊಂಡ ಇವ್ರು ನನ್ನ ದಿನ ವಸ್ತಿಕ್ ಬರ್ಕತ್ತಾರ. ಈಗ ನಿಮ್ಮ ಶಿಕ್ಷಣ ವೃತ್ತಿಯ ಜೊತೆಗೆ ಸಾಲಿನೂ ಕಟ್ಟಿದ್ರಿ. ಹೊಸ ಸಾಲಿ ಕಟ್ಟಿ ಮಕ್ಕಳನ್ನೆಲ್ಲ ನೀವು ಮಾಡ್ತಾ ಇದ್ರಿ. 20 ವರ್ಷ ನೌಕರಿ ಮಾಡಿ ನಿಮಗೆ ಇದು ಶಿಖರಜಿ ಯಾತ್ರೆ, ಸಮ್ಯದ ಶಿಖರಜಿ ಯಾತ್ರೆ ಮಾಡ್ಬೇಕಂತ ಹೇಳಿ ಯಾವಾಗ ನಿಮ್ ಕಲ್ಪನೆ ಬತ್ತು? ಮತ್ತೆ ಎಷ್ಟು ಆದವ್ರಿ ಶಿಖರ ದರ್ಶನ? ಎಲ್ಲಾರು ಹೋಗ್ತಾರತ್ ನಾವೇ ಹೋದ್ನ. ಅರ್ಥ ಗೊತ್ತಿಲ್ಲ ಐತ್ ನನಗ. ಹಿಂಗ ಹೆಂಗಸನ್ ಕುಡ್ಸ್ಕೊಂಡ ಶಾಂತಿನಗರದಾಗ ಪುರಾಣ ಹೇಳ್ಕತ್ತೀವಿ, ಭಜನೆ ಮಾಡ್ಕತ್ತು. ಈ ಬಾಬಾಗಳ ಇದರಿಂದ ನಮಗ ಧರ್ಮದ ಜ್ಞಾನ ಸಿಗ್ತು. ಅದ್ ಮಾಡ್ತಾ ಮಾಡ್ತಾ ಶಿಖರಜಿ ಮಹತ್ವ ತಿಳಿಯಾಗೈತ. ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ. ಇಲ್ಲಿವರೆಗೆ ನೀವು ಎಷ್ಟು ಶಿಖರಜಿ ಯಾತ್ರೆ ಮಾಡಿದ್ರಿ? ಅದು ನಾನು ನೆನಪಿಲ್ಲ, ಬಾಳ ಆಗಿದಾವ. ಯಾರು 10% ದರ್ಶನ ಆಗಿರ್ಬೇಕು. ಅಷ್ಟಾಗಿದಾವ. ನಾ ಅಷ್ಟ್ ನೆನಪಿಲ್ಲ, ಯಾಕಂದ್ರೆ ವಯಸ್ಸಿನಾಗ ನಂಗೆ ಮರ್ತ್ ಹೋಗ್ತೈತಲ್ಲ.
ಆಮೇಲೆ ನೀವು ಸಿಕರಜಿ ಯಾತ್ರೆ ಹೋದ್ರಿ ಜಾರ್ಖಂಡ್ಗೆ. ಹಾ ಅಲ್ಲಿ ನೀವು ದಾನ ಕೊಟ್ಟಿದ್ದು ಏನು ಧಾರ್ಮಿಕ ಕಾರ್ಯಕ್ರಮಕ್ಕೆ ಏನು ಮಾಡಿದ್ರಿ ಅಲ್ಲಿ? ಹಾ ಅಲ್ಲಿ ಏನೋ ಮಾಡಿದ್ರಿ ಧಾರ್ಮಿಕ ನೀವು ಹಾ ದೇಣಿಗೆ? ಹಾ ಏನ್ ಒಂದ್ ಮಾಡಿದ್ರಿ? ಕೋಲಿ ಕೊಟ್ಟಿದ್ದೇನಲ್ಲ. ಹಾ ಹಾ ಅಮ್ಮ ಇದ್ದಾಳಲ್ಲ ಹಾ. ಜ್ಞಾನಮತಿ ಅಮ್ಮ, ಹಾ ಆಕಿ ಈ ತರ ಆಶ್ರಮದಾಗ ಒಂದು ಕೋಲಿ ಕೊಡಿದ್ದೇನೆ. ಹಾ ಬೆಳಗು ಆಶ್ರಮದಾಗ ಒಂದು ಕೋಲಿ ಕೊಡಿದ್ದೇನೆ. ಹಾ ಹಾ. ಆಮೇಲೆ ನಿಮ್ಮ ಶಿಕ್ಷಣ ಒಳಗ ಅಂದ್ರೆ ನೀವು ಶಿಕ್ಷಣ ಸರ್ಕಾರಿ ನೌಕರಿ ಮಾಡುವಾಗ ಧಾರ್ಮಿಕವಾಗಿ ಎಷ್ಟು ಗುರುಗಳು ಅಂದ್ರೆ ಈಗ ಆಗಿ ಹೋಗಿದಾರಲ್ಲ ಧರ್ಮಪೀಠಾಧಿಗಳು ಆಗಿದ್ದಾರೆ, ಅವರೆಲ್ಲ ನಿಮ್ಮ ಎಷ್ಟು ಜನ ಕಲ್ತು ಹೋದ್ರು ನಿಮ್ ಕೈಯಲ್ಲಿ? ಎಷ್ಟು ಜನ ಕಲ್ತು ಹೋದ್ರು ನಿಮ್ ಕೈಯಲ್ರಿ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಕಲಿತರು ಲೌಕಿಕ? ಈ ಧಾರ್ಮಿಕ ಶಿಕ್ಷಣ ಧರ್ಮದಾಗ ಕಲ್ಸಿನ, ಹಾ ಹಾ. ಶಾಲಿ ಶಿಕ್ಷಣ ಶಾಲ್ಯಾಗ ಕಲ್ಸಿನ. ಅಂದ್ರೆ ಎಷ್ಟು ಜನ ಈಗ ಕಲ್ತ ಇದು ದೊಡ್ಡ ಪದಿ ಒಳಗ ಅದಾರ ಈಗ? ಈ ಹೆಂಗ್ ಹೇಳಿ ಹಾ, ಹಾ. ಎಷ್ಟು ದೂರ. ಅಂದ್ರೆ ಈಗಾಗಲೇ ಭಟ್ಟಾರಕ್ಕೆಲ್ಲ ಹಾ ಆ ಭಟ್ಟಾರಕದ ಕಥೆನೆ ಬೇರೆ ಇದೆ. ಅದನ್ನ ಸ್ವಲ್ಪ ಹೇಳಿರಲ್ಲ. ತಿಂಗಳಿಗೆ ಒಂದ್ ಊಟ ಹ್ಮ್ ಶ್ರವಣ್ ಬೆಳಗೋಡ ಕ್ಷೇತ್ರ ಮ್ಯಾಗ ನನಗ್ ಬಹಳ ತುಂಬಾ ಹಾ, ಹಾ. ಒಂದು ಪ್ರಭಾವ ಪ್ರಭಾವ ಇತ್ತು. ಹ್ಮ್. ಮತ್ತ ತ್ಯಾವರಕೀರ್ತಿ ಸ್ವಾಮೀಜಿಯವರ ನನ್ ಮುಂದೆ ಕರ್ಕೊಂಡ್ ನನ್ಗ ಅಮ್ಮ ಅಮ್ಮ ಅಂತ ಹೇಳಿ ಅಂದ. ಹಾ. ಒಂದ್ ಅವ್ವ ಮಗ ಹೆಂಗ್ ಇರ್ತೇವಲ್ಲ ಆ ತರ ಬಾಂಧವ್ಯ. ಆ ತರದಿಂದ ನಮ್ಗ ಅವ್ರಿಗೆ ಒಂದು ಆತ್ಮೀಯತೆ ಇತ್ತು. ಅಂದ್ರ ಈ ನಮ್ಮ ಅಪ್ಪಗಳು ಏನಿದಾರಲ್ಲ ಹ್ಮ್. ಇವ್ರು ನನ್ಗ್ ಪ್ರೋತ್ಸಾಹ ಕೊಟ್ರು. ಹಾ, ಹಾ. ಇನ್ ಎಷ್ಟ್ ಜನ ಕೊಡೋದ ಬಿಟ್ಟು ಬಿಡ್ಬೇಕಂತ ತಿಂಗಳಿಗೆ ಒಂದ್ ಊಟ ಆಶ್ರಮದಾಗ ಕೊಡ್ತಿದ್ ನಾನು. ಎಲ್ಲೇ ಶ್ರವಣ ಬೆಳಗ್ಕರು ಬೆಳ್ಬೇಕ ಅಂದ್ರ ಅಲ್ಲಿ ಕಲಿ ಹುಡುಗರಿಗೆ ಕೊಡ್ತಿದ್ನ, ಆಶ್ರಮದ ಹುಡುಗರಿಗೆ. ಆ ಆಶ್ರಮ ಹುಡುಗರಿಗೆ ಮುಂದ್ ಕಲ್ತ ಭಟ್ಟಾರಕರಿದ್ದಾರೆ. ಹಾ ಹಾ. ಈಗ ಎಷ್ಟು ಭಟ್ಟಾರಕರಿದಾರಲ್ಲ ಹಾ. ಅವ್ರೆಲ್ಲಾ ನಿಮ್ಮ ಶಿಷ್ಯರು? ಬೆಳಗೂರು ಶಿಷ್ಯರ ಅವ್ರ. ಹಾ ಹಾ. ಬೆಳಗೂರು ಶಿಷ್ಯರ ಅನ್ನೋದು ಎಲ್ಲಿ ನಾ ಹೋಗ್ಲಿ ಯಾವ ಮಠಕ್ಕ ಹೋಗ್ಲಿ ಹ್ಮ್. ಅವೆಲ್ಲ ನನ್ ಗೊತ್ತ ಹಿಡ್ದ ನಿನ್ ಕೈ ತುತ್ತು ತಿಂದೇವ ಅಮ್ಮ ಅಂತ ಹೇಳಿ ನನ್ಗೆ ಬಹಳ ಒಂದ ಹಾ. ಆದರ ಭಾವನಾದಿಂದ ನೋಡ್ತಾರ. ಒಮ್ಮೆ ನಾವ್ ಇದಕ್ ಹೋಗಿದ್ದೇವ್, ಕನಕಗಿರಿ ಅಲ್ಲ, ಹಾ, ಕನಕಗಿರಿ. ಕನಕಗಿರಿಗೆ ಹೋಗಿದ್ದೇವ್. ಸಂಗಾಟಿಯವರು ಇದ್ರು, ಜನ ಕೋರಿ ಅವ್ರು ಇದ್ರು. ಹಾಗೆ ಮತ್ತೆ ಇದು ಸಂಗೀತ ಹಾ. ಅಂದ್ರೆ ಜೈನ ಗೀತೆಗಳನ್ನ ರಚನೆ ಮಾಡಿದ್ರಿ. ಹಾ ಮೊದಲ ನಿಮ್ಮ ಜೈನ ಸಂಗೀತ ಜಿನಗೀತೆ ಹಾ ಯಾವ್ದಾಗಿತ್ತು ರೀ? ಘಾಟಿ ಹಾ, ಯಾವ ಗೀತೆನ ರಚನೆ ಮಾಡಿದ್ರಿ ಅಂತ? ಯಾರು ನೆನ್ಪ ಹಾ. ಹಂಗ ಹಾಡೋದು ಬಾಯಿ ಬಂದಿನಲ್ಲ. ಅಂದ್ರೆ ಸಂಗೀತ ಯಾವ ತರ ಕಲಿತ್ರಿ ನೀವು? ಸಂಗೀತ ನಾ ಪುರಾಣ ಓದ್ತೀನಲ್ಲ, ಹಾ ಹಾ. ಆ ಪುರಾಣ ಉಪದೇಶ ರತ್ನಮಾಲ ಪುರಾಣ ಹೆಸರ. ಅದೆಲ್ಲ ಓವಿ ಬಂದ ಕವಿತಾದೊಳಗ ಐತ ಪುರಾಣ. ಅದು ಓದ್ಕತನ ಶ್ರಾವಕರಿಗೆ ಇಷ್ಟು ಪರಿಣಾಮ ಆಯ್ತು. ಅಕ್ಕವ ನಿನ್ ದನಿ ಕೋಗಿಲ್ ದನಿ ಹಂಗಾಗೈತ್ ನೋಡ ಅಂತ ಹೇಳಿ ವರ್ಣನೆ ಮಾಡ್ಕತ್ರು ಕೇಳೋದ್ರ ಹಾ. ಶ್ರೋತಗೊಳಗ. ಆಯ್ತು ಈ ದನಿನ ನಾ ಧರ್ಮಕ್ ಕೊಡ್ಬೇಕಂತ ಹೇಳಿ ನನ್ ಇಚ್ಛೆ ಐತಿ. ಖರೆ ಅದಕ್ಕೆ ಶಿಕ್ಷಣ ಇಲ್ಲ, ಹಾ. ಸಂಗೀತ ಶಿಕ್ಷಣ ಇಲ್ಲ. ಹಾ. ಆ ಕಡೆದವ್ರು ಈ ಕಡೆದವ್ರು ಯಾರ ಗೊರೆ ಮಾಡ್ಕೊಂತ ನಂಗ್ ಸಂಗೀತ ಶಿಕ್ಷಕರ್ನಿ ಹಾ. ಭೇಟಿ ಮಾಡಿಸಿದ್ ಶ್ರಾವಕ್ರ. ಹಾ. ಆದ್ರ ಸಂಗೀತದಾಗ ಹಿಂಗೈತಿ ಒಂದ್ ಕಾಲ ಎಲ್ಲಾ ವಿದ್ಯೆ ಕೊಟ್ಟು ಬೆಕ್ಕ ಹುಲಿಗೆ, ಗಿಡ ಎಸೋದೊಂದ್ ವಿದ್ಯೆ ಕೊಡ್ಲಿಲ್ಲ. ಹಾ. ಅಂದ್ರೆ ನೀವೇ ಸ್ವತಃ ಕಲಿತ್ರಿ ಅಂದಂಗ. ಹಾ ಅದ್ ನನ್ಗೆ ಯಾರು ವಿದ್ಯೆ ಕೊಡ್ಲಿಲ್ಲ. ಹಂಗ ಕೈಯಾಡ್ಸಿ ಹುಡುಗರೆಲ್ಲ ಶಾಲಿ ಬಿಟ್ಟು ಮನೆಗ್ ಹೋದ್ಮ್ಯಾಗ ನಂಗ್ ಸಾಕಷ್ಟು ಅವಕಾಶ ಸಿಗ್ತಿತ್ತು. ಈಗಾಗಲೇ ಸಂಗೀತ ನಿಮ್ಮ ಗರಡಿ ಒಳಗ ಹಾ. ಕಲಿತು ಹಾ ಎಷ್ಟು ಮಕ್ಕಳು ಈಗ ದೊಡ್ಡ ಉನ್ನತ ಹುದ್ದೆಯಲ್ಲಿ ಅದಾರ್ರಿ? ನೀವೊಬ್ಬ ಹಾ. ಅಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಪಡೆದಾರ. ನೋಡ್ರಿ ಹಂಗ ಯಾರು ಹೇಳ್ಕೊಳಷ್ಟೇ ನೆಕ್ಸ್ಟ್ ಮುಂದ್ ಬರ್ಲಿಲ್ಲ. ನೀವೊಬ್ಬ ನನ್ ಬೆನ್ ಹಚ್ಚಿ ಕಲ್ಕೊಡಿ ಸಂಗೀತ ಇಲ್ಲ, ಭಾಷೆ. ಮತ್ತೆ ಮಕ್ಕಳಿಗೆ ಕಲ್ಸಿದ್ರಲ್ಲ ಅದು? ಮಕ್ಳಿಗೆ ಶಾಲಿ ವಿಷಯದಾಗ ಅಷ್ಟೇ ಎಟ್ಬೇಕು ಅಷ್ಟ ಕಲ್ತಿದ್ದೀನಿ. ಹಾ. ಅಂದ್ರೆ ನಂದೇನ್ ಸಂಗೀತ ಶಾಲೆ ಅಲ್ಲ, ಹೌದು ಅಕ್ಷರ ಶಾಲೆ. ಹೌದು. ಅಂದ್ರೆ ಸರಳ ರೀತಿಯಿಂದ ಹೇಳ್ಕೊಡ್ತೀರಿ ಅಷ್ಟೇ ರೀ. ಹಾ ಹಾ. ಮತ್ತೆ ಈ ಜ್ಯೋತಿಷ್ಯವನ್ನ ಹೇಳೋದು ಚಾಲೂ ಮಾಡಿದ್ರಿ? ಈ ಅಪ್ಪಗಳು ಜ್ಯೋತಿಷ ಬಹಳ ಶಾನ್ಯಾರ. ಹಾ. 10 ಊರಿಗೆನೆ ಪ್ರಸಿದ್ಧ ಇವರ. ಅವರಿಂದ ನೀವು ಕಲ್ತ್ರಿ ಅದನ್ನ? ಹಾ ಹಾ. ಇವ್ರು ಗಣಿತ ತಜ್ಞರಿದ್ರು. ಇವ್ರಿಗೆ ಬರ್ಲಾರದ ವಿಷಯ ಯಾವ್ದೂ ಇಲ್ಲ. ನೋಡಿ 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 ನನ್ ಗಣಿತ ನನ್ ಬಹಳ ಚಲೋ ಇತ್ತ. ಹಾ. ಗಣಿತ ಮಾಡ್ಕತ್ರ ನಂಗೆ ನಿದ್ದೆ ಬರೋದಿಲ್ಲ, ಗಣಿತ ಮಾಡ್ಕತ್ರ ನಂಗೆ ಹಸು ಆಗೋದಿಲ್ಲ. ಅಷ್ಟು ಗಣಿತ ಮ್ಯಾಗ ನನ್ ಶ್ರದ್ಧಾ. ಹಂಗ ಇವ್ರು ಮಾಡೋದೆಲ್ಲ ನೋಡಿ ನೋಡಿ ನನಗೂ ಆ ವಿದ್ಯೆ ಆಯ್ತು. ಮತ್ತ ನನಗ ಒಂದ್ ಏನ್ ಹೇಳಿದ್ರಿ ಅಪ್ಪಗಳ, ನನ್ನ ಹಿಂದ್ಗಡೆ ನೀ ಎಲ್ಲಾ ಇದು ಕೆಲಸ ಮಾಡ, ಖರೆ ಯಾರ ಕಡೆಯಿಂದ ಒಂದು ಪೈಸಾ ತಗೋಬೇಡ. ಅಂದ್ರೆ ಶಾಸ್ತ್ರ ಇದು ಕುಂಡ್ಲಿ ಆಗ್ಲಿ ಏನಾಗ್ಲಿ ತಗೋಬೇಡ, ಹಂಗ ಮಾಡ್ಕೊಡತ್ ಹೇಳಿ. ಆಯ್ತು ಯಾರ ಕೇಳಕ್ ಬರಲ್ಲ ಅಪ್ಪಗಳ ಕಡೆ ಮುಹೂರ್ತ ಕೇಳದ, ಏನ್ರ ಒಂದ್ ವಿಷಯ ಕೇಳದ, ಅವ್ರ ರೊಕ್ಕ ಇಡವ್ರ ಪಂಚಾಂಗಮ್ಯಾಗ. ಆಯ್ತು ಬೇಡ ನಾವ್ರಿ ಇಲ್ಲಿ ಬಾಬಾಗಳವ್ರ
ಇವ್ರ ಬಾಬಾ ಅಲ್ಲ ಖರೀನ ಬಾಬಾ ಆತೇನೆ, ಯಾಕಂದ್ರೆ ಜನ್ಮ ಒಂದ ಕೊಟ್ಟಿಲ್ ಖರೀನಾಗೆಲ್ಲ ಸಂಸ್ಕಾರ ಕೊಟ್ಟಿದಾರ ಅಪ್ಪನ ಗತ್ಲಿ. ಈಗ ಬೋರ್ಗಾವ್ ಅಂದ್ರ ಅತಿಶಯ ಕ್ಷೇತ್ರ. ಹೌದ. ಪಾಯಸಾಗರ ಮಹಾರಾಜರು ಇಲ್ಲಿ, ಇದು ಆದಿಸಾಗರ್ ಆದಿಸಾಗರ್ ಮಹಾರಾಜರು ಎಲ್ಲ ಇಲ್ಲಿ, ಶಾಂತಿಸಾಗರ್ ಮಹಾರಾಜರು ಎಲ್ಲ ಇಲ್ಲಿ, ಅವರ ಪಾದ ಚರಣಗಳೆಲ್ಲ ಇಲ್ಲಿ ಮೂಡಿ ಹೋಗ್ಯವರು. ಹಾಗೆ ಮತ್ತೆ ಇಲ್ಲಿ ಇನ್ನೊಂದು ಕಥೆ ಇದೆ, ಕೆರೆಗೆ ಹಾರುವಂತ ಭಗೀರಥಿ ಅದನ್ನ ಸ್ವಲ್ಪ ಹೇಳ್ರಲ್ಲ, ಅಂದ್ರ ಸ್ವಲ್ಪ ಗೊಂದಲ ಐತಿ ಜನಕ್ಕೆ. ನೋಡ್ರಿ, ಈಗ ಕೆರೆಗೆ ಹಾರತಿ ಅಂದ ಒಂದ್ ಪುಸ್ತಕದಾಗ ಭಾಗೀರಥಿದ ಕವಿತಾ ಇತ್ತು. ಎಲ್ಲದೋ ಯಾವ್ದೋ ಹಿಂಗ ಅಂತಿದ್ದೇವ್. ಈಗ ನಿಮ್ಮದು ನಿಡೋನಿ ಸಂಪರ್ಕ ಅನ್ಬತ್ ನೋಡು, ಆಕಿ ಭಾಗೀರಥಿ ಅನ್ನಕ್ಕೆ ನಿಮ್ ನಿಡೋನಿ ಹೆಣ್ಮಗಳ. ಮತ್ತ ಕಲ್ಲನ ಕೆರಿ ಮಲ್ಲನಗೌಡ ಕೆರೆ ಒಂದು ಕಟ್ಸಿದ, ಕೆರೆ ಕಟ್ಸಿದರೆ ಚರಿಮುಖ ನೀರಿಲ್ಲ, ಕೇಳಿಸಿ ನೋಡ್ಯಾರ ದೇವ್ರಿಲ್ಲ ದಿಂಡ್ರಿಲ್ಲ, ದೇವ್ರಿಲ್ಲ ಭೂತಿಲ್ಲ, ಸಣ್ಣ ಸಸಿ ಭಾಗೀರಥಿನ ದಾನ ಕೊಡ್ಬೇಕು, ಕೆರೆಗೆ ಹಾರ ಕೊಡ್ಬೇಕಂತ ಹೇಳಿ ಅದಿತ್ತು ಬತ್ತು. ಈ ಕೆರೆ ಕಟ್ಸೋದಾಗ ಆಕಿನ ಕೆರೆಗೆ ಆಹಾರ ಕೊಟ್ರು, ದಾನ ಇದ್ ಕೊಟ್ರು, ಆಹಾರ ಕೊಟ್ರು, ನೀರ್ ಹಚ್ಚಿದ್ರು. ಎಲ್ಲಾರು ಬುತ್ತಿ ತುಂಬ್ಕೊಂಡಿರ್ತ ಹಿರಿಯರಿಂದ ದಂತ ಕಟ್ಟಿದೀನಿ ಹೇಳ್ತಿದ್ದೆ ನಿಮಗ. ಮತ್ ಬಂಗಾರ ಬುಟ್ಟಿ ತುಂಬ್ಕೊಂಡ್ರು ಗೌಡ್ರ ಹೆಣ್ಮಗಳಿಗೆ ಸೊಸಿ ಭಾಗೀರಥಿ. ಯಾಕಂದ್ರ ಇದು ಕಲ್ಲನಗೌಡ ಅಂದ್ರ ಇದು ಗೌಡ್ರ ಮಣಿತನ ದಾಖಲೆ ಐತಿ ನಮಗೆ. ಯಾಕಂದ್ರೆ ಮತ್ತ ಈಗ ಮಗದ ಮತ್ ಇನ್ನೊಂದು ಯಾವ್ದೋ ಊರ್ ಬರತ್ತಿ, ಇನ್ನೊಂದು ಬಗದಾದ ಕೆರೆ ಅಂತೇಳಿ ಯಾವ್ದೋ ಒಂದ್ ಹಾಡ್ ಐತಿ. ಆ ಕೆರೆಯಲ್ಲಿ ಗೌಡ್ರ ಅಂತೂ ಯಾರು ಅಂದ್ರೆ ಗೌಡ್ರು ಸ್ಪೆಷಲ್ ಐತಿ. ಆಯ್ದ ಎಲ್ಲಾರು ಉಂಡ್ರು, ಕೆರೆಯಾಗ ಹೋಗಿ ಕೂತ, ಕೆರೆಯಾಗ ನೀರಿಲ್ಲ. ಮತ್ ಬಂಗಾರ ಬಟ್ಲ ಇವ್ರ ಗೌಡ್ರ ಬಂಗಾರ ಬಟ್ಲ ಮತ್ ಬಂದ್ರು ಕೆರೆಯಾಗ ಊಟ ಮಾಡಿ. ಆಯ್ತು ದೊಡ್ಡ ಸಚಿಗೆ ಹೋಗಂದ್ರು ಇಲ್ಲಂದಳು, ಸಣ್ಣ ನಡ್ಕನ್ ಸಚಿಗೆ ಹೋಗ ತರ್ಕಾತ ಇಲ್ಲಂದಳು, ಭಾಗೀರಥಿಗೆ ಹೋಗತನ ಭಾಗೀರಥಿ ನಿಮ್ಮ ನಿಡೋನಿ ಊರ್ ಹೆಣ್ಮಗಳ. ಆಯ್ತು ಆಕಿ ದೊಡ್ಡ ಓಡಿ ಹೋದ್ರು, ಬಂಗಾರ ಬಟ್ಲ ತಗೊಂಡ್ರು, ಮತ್ತ ಮ್ಯಾಗ ಏರಿ ಬರ್ಕತ್ತಳು. ಆ ಗಂಗವ್ವ ಆಕಿ ಸಂಗಟ ಬಂದಳು ಬೆನ್ನತ್ತಿ ನೀರ. ಒಂದ್ ಪೈರಿ ಏರೋದಕ್ಕ ಕಾಲಿಗೆ ಬಂದಳು, 2 ಪೈರಿ ಏರೋದಕ್ಕ ಮೊಳಕಾಲಿಗೆ ಬಂದಳು, 3 ಪೈರಿ ಏರೋದಕ್ಕ ನಡಿಗೆ ಬಂದಳು. ಹಿಂಗ ಬರ್ತ ಆಕಿ ಆ ಕೆರೆಯಾಗ ಲೂಪ್ ಆದಳು. ಆಯ್ದ ಅವಾಕಿ ಗಂಡನ್ಲಿದ್ದ ಮಿಲ್ಟ್ರಿದಾಗಿದ್ದ. ಅವ ಬಂದ್ ನೋಡ್ತಾನ ಸೂಟಿಗೆ, ನನ್ ಹ್ಯಾಂತಿ ಎಲ್ಲಿದ್ದಾಳು ಅಲ್ಲಿ ಹೋಗಿದಾಳು, ಇಲ್ಲಿ ಹೋಗಿದಾಳ, ತವ್ರ ಮನೆಗ್ ಹೋಗಿದಾಳ, ಎಂಟಿ ಮನೆಗ್ ಹೋಗಿದಾಳ, ಸುಳ ಹೇಳ್ರು. ಹಂಗ ಹುಡ್ಕ್ಯಾಡ್ತ ಹೋಯ್ತದ ಗನ್ಸ ಭಾಗೀರಥಿ ಗಂಡ. ಒಟ್ಟಕ್ಕೆ ಆಕಿ ಗೆಲ್ತಿ ಹೇಳ್ತಾಳ, ಕೆರೆಗೆ ಹಾರ ಕೊಡಿದಾರತ್ತ. ಅವನು ಕೆರೆಯಾಗ ದಿಕ್ಕದ ಪ್ರಾಣ ಕೊಟ್ಟ. ಈಗ ನಿಡೋನಿ ಊರ್ ಮಂದಿಗೆ ಯಾವ್ದೊಂದು ಕಾರ್ಯಕ್ರಮ ಆಗ್ಬೇಕಾಯ್ತಂದ್ರ ನಮ್ ಕೆರೆ ನೀರು ಎಷ್ಟು ಇರ್ಲಿ, ಎಂತಾವ್ ಇರ್ಲಿ, ಘಾನ ಇರ್ಲಿ, ಸ್ವಚ್ಛ ಇರ್ಲಿ, ತಗೊಂಡ್ ಹೋಗಿ ಅದು ಪೂಜೆ ಮಾಡ್ತಾರೆ ನೀವ್ರು. ಅಂದ್ರ ನಿಡೋನಿ ಒಳಗ ಕೌಟೇಕರ ಮಣಿತನದ ಅಂತೇಳಿ ಅವ್ರ ಮನೆಯಲ್ಲಿ ಇದು ದಾಖಲೆ ಐತ್ರಿ. ಹೆಂಗ ಹಿಂಗ ಅಂದ್ರ ಸೂರರಿದ್ರು ಅವ್ರು. ಅವರಲ್ಲಿ ತಾಮ್ರ ಲಿಪಿ ತಾಮ್ರಪಟ ಐತ್ರಿ ಅವರಲ್ಲಿ. ಅಂದ್ರ ರಾಜರಿಗೆ ರಾಜ ಸವಾಲ್ ಹಾಕಿರ್ತಾನ, ಅಂದ್ರ ನಾವ್ ಯಾರಿಗಿ ತಲೆ ಭಾಗ ಕೌಟೇಕರ ಮಣಿತನ ಅಂದ್ರ ನಾವ್ ಯಾರ ಬರ್ಲಿ ತಲೆಬಾಗಿ ನಡೆಯಲ್ಲ ಅಂತೇಳಿ ಅವ್ರೆಲ್ಲಾ ಹಂಗ ಹೆಸರಾಗಿರ್ತೈತಿ. ಸ್ವಾಭಿಮಾನಿಗಳು ಕುದುರೆ ಮ್ಯಾಗ ಕೂತ್ ಹೊಂಟ್ರು, ಹೆಂಗ ನಡೆದು ಅವ್ರು ತಲೆ ಭಾಗ ಅಂತೇಳಿ ಅವ್ರು ವಚನ ಕೊಟ್ಟಿರ್ತಾರ. ರಾಜ ಏನ್ ಮಾಡ್ತಾನ, ಇವ್ರು ಪರೀಕ್ಷೆ ಮಾಡಕ ಅರಮನೆಗೆ ಕತ್ತಿ ಎಲ್ಲಾ ಹಿಂಗ ಕುತ್ತಿಗೆ ಬಡಿಯೋ ಕಟ್ಟಿ ಬಿಟ್ಟಿರ್ತಾನ. ಕುದುರೆ ಓಡಿಸ್ಕೊತ ಬರ್ತಾನ, ತಲೆ ಬಾಗಿದ್ರ ನಾವು ಪ್ರಮಾಣ ವಚನ ನಾವು ಇದು ಮಾಡ್ಕೊಂಡ್ ಮುರಿದಂಗ ಅಂತೇಳಿ ಕುತ್ತಿಗೆ ಕೊಟ್ಟ ಪ್ರಾಣ ತ್ಯಾಗ ಮಾಡ್ತಾರ ಅವ್ರು. ಹಿಂಗಾಗಿ ಕೌಟಿಕರ ಮಣಿತಂದು ಇತಿಹಾಸ ಬಹಳ ದೊಡ್ಡದೈತಿ. ಅದ್ರೊಳಗ ಈ ಕಾಯೋದಕ್ಕೆ ಭಗೀರಥಿ. ಹಿಂಗಾಗಿ ಸಾವಳಿಗೆ ಮತ್ತೆ ಇತಿಹಾಸ ಇಲ್ಲ, ದಂತಕಥೆ ಇಲ್ಲ, ದಾಖಲೆ ಐತಿರಲ್ಲ ನಿಮ್ಗೆ ಐತಿ, ನಮಗ್ ದಂತಕಥೆ. ಹಿಂಗಾಗಿ ಇದು ಆಯ್ತ್ರಿ. ಮತ್ತೆ ಈಗ ನೀವೆಲ್ಲಾ ದಾನ ಬಹಳಷ್ಟು ಮಾಡಿದ್ರಿ. ಈಗ ಮುಂದಿನ ಸಾಕಷ್ಟು ಜನಗೀತಿಗಳನ್ನ ಬರ್ದಿದ್ರಿ. ಎಷ್ಟು ಬರ್ದಿರಿ ಅನ್ನೋದು ಗೊತ್ತದ್ರಿ? ಎಷ್ಟು ಹಾಡುಗಳನ್ನ ಬರ್ದಿದ್ರಿ ಎಲ್ಲಿ ಏನೈತಿ, ಹಾಡೋದೈತಿ, ಬಾರ್ಸೋದೈತಿ. ಇನ್ನ ಆಶ್ರಮಕ್ಕಾಗಿ ನಮ್ಗ ದಾನ ಕೊಟ್ಟಿದ್ರಿ. ಈಗ ಅಂದ್ರ ನಿಡೋನಿ ಆಶ್ರಮ ಅಂದ್ರ ಸಮಾಧಿ ಮರಣ, ಮುಂದ್ಗಡೆ ಯಾರೇ ಬರ್ಲಿ ಏನೇ ಬರ್ಲಿ ಸಮಾಧಿ ಮರಣಕ್ಕಾಗಿ ನೀವು ಸಾಕಷ್ಟು ದಾನ ಧರ್ಮಗಳನ್ನ ಮಾಡ್ಕೋತಾ ಬಂದಿದ್ರಿ. ನಮ್ಮೂರಿಗೆ ನೀವು ಬಂದು ಸ್ವಲ್ಪ ದಿನ ನಿಂತು ಅದ್ರ ಎಲ್ಲಾ ಉಸ್ತುವಾರಿ ನೋಡ್ರಿ ಅಂತೇಳಿ ಕಮಿಟಿ ಅವ್ರು ಬಂದಿದ್ದಾರೆ.
ಆಗ ಮಾತಾಡ್ದೆ. ಸ್ವಲ್ಪ ದಿನ ಬಂದ್ ನಿಂತು. ಮತ್ತೆ ಈಗ ನೀವಿಷ್ಟು ವರ್ಷ 91 ವರ್ಷ ಆಯ್ತು. ಈಗ 90ನೇ ವರ್ಷ. 90ನೇ ವರ್ಷ ಚಲೋ ಐತಿ. ನಿಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಯಾವ್ದೋ ರೇಡಿಯೋ ಇಲ್ಲ. ಹೇಗೆ ಟೈಮ್ ಕಳೆದ್ರಿ ನೀವು ಎಲ್ಲ? ಯಾವ ತರ ಟೈಮ್ ಇದು ಮಾಡಿದ್ರಿ ನೀವು? ಶಾಸ್ತ್ರ ಓದೋದ, ಜಪ ಹಾಕೋದ. ನಾ ಪ್ರತಿಮಾಧಾರಿ ಇದ್ದೇನು, 7ನೇ ಪ್ರತಿಮಾಧಾರಿ ಇದ್ದೇನು. ಅಂದ್ರೆ ಸ್ವಲ್ಪ ಕಡಿಮೆ ಐತಿ, ಕೈಯಾಗ ಒಂದ್ ಪಿಂಚ್ ಬತ್ತಂದ್ರೆ ಮುಗಿದೋಯ್ತು. ಸಂದೇಶ ಧರ್ಮ ಕಂಜಿ ನಡೀರಿ ಮಕ್ಕಳೇ, ಧರ್ಮ ಕಂಜಿ ನಡೆಯಿರಿ, ಚರಿತ್ರೆಯಿಂದ ನಡೆಯಿರಿ, ಭಕ್ತಿಯಿಂದ ನಡೆಯಿರಿ, ಮುನಿಗಳ ಸೇವೆ ಮಾಡಿರಿ. ನಾವು ಕೊಟ್ಟಂತ ಆಶ್ರಮ ನೀವು ನಡೆಸಿರಿ ಅಂದ್ರೆ ನಿಮ್ದೊಂದು ದಿನ ನನ್ ಮ್ಯಾಗ ಕಾಯಿ ಮುಳಿತೈತಿ. ಜೈ ಬೋಲೋ ಚಂದ್ರಪ್ಪ ಭಗವಾನ್ ಕಿ ಜೈ. ರೇಣು ರನ ರ ನಾ